ತುಂಬಾ ಖುಷಿ ಆಗ್ತಿದೆ ಸರ್. ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಇದನ್ನ ನಾನು ವಿಭಿನ್ನ ಜನ ಟ್ರೈ ಮಾಡೋದ್ರಿಂದ ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಹಿಂದಿತ್ತು. ಬಟ್ ಇಲ್ಲ, ಜನ ಎಂಜಾಯ್ ಮಾಡ್ತಾರೆ. ರೀತಿ ಪ್ರತಿಯೊಂದು ಅವ್ರು ಮಾತಾಡೋದು ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. 4 ಸಿನಿಮಾ ಆದ್ಮೇಲೆ 5ನೇ ಸಿನಿಮಾ ನಾನು ನೋಡಿರ್ಲಿಲ್ಲ ಧನ್ವೀರ್ನ ಈ ರೀತಿ ಅಂತ ಒಬ್ಬ ಲೇಡಿ ಹೇಳ್ತಾ ಇದ್ರು. ಏನ್ ಹೇಳ್ತೀರಾ ಸರ್? ಖುಷಿ ಆಗುತ್ತೆ ಸರ್. ಅದೇ ಬೇಕಾಗಿರೋ ಸ್ವಲ್ಪ ಕಲಾವಿದನ ಕಾಂಪ್ಲಿಮೆಂಟ್ ಆಗಲ್ಲ ಸರ್. ನನಗಂತೂ ಮನಸ್ಪೂರ್ವಕ ಗೆದ್ದಿದ್ದೀವಿ ಅನ್ನೋದು ನಮ್ಗೆ. ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೀರಾ, ಎಲ್ಲರೂ ಕೂಡ ಹೇಳೋದು ಧನ್ವೀರ್ ಅವರನ್ನ ಈ ಪೊಲೀಸ್ ಕ್ಯಾರೆಕ್ಟರ್ ನೋಡಿದಾಗ ದರ್ಶನ್ ಅವರು ನೋಡಿದ ರೀತಿಯ ಫೀಲ್ ಆಗ್ತಾ ಇದೆ ನಮ್ಗೆ. ಅವ್ರನ್ನ ಯಾರು ಹೊತ್ತು ಮಾಡೋಕ್ಕಾಗಲ್ಲ ಮೇಡಮ್. ಅವರೇ ನಾವೇ ನಮ್ಮ ಪಾತ್ರ. ನಾನು ಇದಕ್ಕೇನು ಒದಗಿಸ್ಬೇಕಂದ್ರೆ ಅದು ಸರ್. ಒಬ್ಬ ಹೀರೋ ಆಗಿ ಈಗ ಕತೆ ಬಗ್ಗೆ ಮಾತಾಡ್ತಾ ಹೋದಾಗ ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು, ಕತೆಗೆ 4 ಪಟ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇವಾಗ ಈ ಸಿನಿಮಾ ಹಯಗ್ರೀವ ಅನ್ನೋದು ಕಥೆಯಿಂದ ಗೆಲ್ತಾ ಇದೆ ಅಂತ ನಮಗೆ ಅನಿಸುತ್ತೆ. ಏನ್ ಹೇಳ್ತಾರೆ? ಖಂಡಿತವಾಗ್ಲು ಸರ್. ಈಗ ಜನ ಅದನ್ನ ಹೇಳ್ತಾ ಇದ್ದಾರೆ ಸರ್ ಇಂಟರ್ವ್ಯೂಸ್ ಎಲ್ಲ. ಜನ ಇವತ್ತು ವಿಭಿನ್ನತೆ ಕೇಳ್ತಾ ಇದ್ದಾರೆ, ಕಂಟೆಂಟ್ಸ್ ಕೇಳ್ತಾ ಇದ್ದಾರೆ. ಯೂಶಲಿ ಈಗ ಎಲ್ಲ ವರ್ಲ್ಡ್ ಸಿನಿಮಾಸ್ ಕೈಯಲ್ಲಿ ಇರೋದ್ರಿಂದ ಅವ್ರು ಹೊಸತನ ಕೇಳ್ತಾರೆ. ಸೊ ಕಂಟೆಂಟ್ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅವಾಗ ಜನ ಇಷ್ಟಪಟ್ಟೆ ಬರ್ತಾರೆ, ಜನ ಥಿಯೇಟರ್ ಬಂದೇ ಬರ್ತಾರೆ. ಈ ಒಂದು ಕ್ಷಣದಲ್ಲಿ ಮಿಸ್ ಮಾಡ್ಕೊಳ್ತಾರೆ. ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಡು ಸರ್. ಇವತ್ತು ಅವ್ರು ಇದ್ದಿದ್ರೆ ಖಂಡಿತವಾಗ್ಲೂ ಫಸ್ಟ್ ಅವ್ರು ಸಿನಿಮಾ ನೋಡ್ಬಿಟ್ಟೆ ನಾವು ಮುಂದೆ ಮಾಡ್ತೀವಿ. ಅದೊಂದು ಬೇಜಾರಿದೆ. ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು, ಗಿರೀಶ್ ಆಗಿರ್ಬೋದು, ಯಾವಾಗ ಸಿನಿಮಾ ನೋಡ್ತಾರೆ? ಇಲ್ಲ, ನೋಡ್ತಾರೆ, ಆದಷ್ಟು ಬೇಗ ನೋಡ್ತಾರೆ ಅವರು. ಎಲ್ಲ ಕನ್ನಡ ಆಡಿಯನ್ಸ್ ಏನಿಲ್ಲ ಸರ್, ತುಂಬಾ ಖುಷಿ ಆಗ್ತಿದೆ. ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಹತ್ತಿರದ ಚಿತ್ರಮಂದಿರಗಳು ಹೋಗಿ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ ನಮ್ಮಂತ ಚಿಕ್ಕ ಕಲಾವಿದರನ್ನ ಗೆಲ್ಸ್ಕೊಡಿ ಅಂತ ಕೇಳ್ತೀನಿ. ಈಗ ಎಷ್ಟೋ ಅಭಿಮಾನಿಗಳು ಕೇಳ್ತಾ ಇರುವಂತದ್ದು ನೀವು ಮತ್ತೆ ದರ್ಶನ್ ಅವರು ಸಿನಿಮಾ ಬರಬೇಕು, ನೆಕ್ಸ್ಟ್ ಸಿನಿಮಾ ಅನ್ನುವಂಥದ್ದು ತುಂಬಾ ಅಲ್ಲಿ ಡಿಸೈಡ್ ಆಗಿರೋ ಮಾಡಕ್ಕೆ ಮೇಡಮ್. ನಮಗೆ ಅದು ಅಲ್ಲಿ ಡಿಸೈಡ್ ಆಗಿದೆ. ಏನಾದರೂ ಈ ಹಿಂದೆ ಏನಾದ್ರು ಮಾತಾಡ್ತಾರೆ? ಯಾವತ್ತೂ ಇಲ್ಲ ಎಂದು. ಓಕೆ. ಈ ಹಿಂದೆ ಒಂದು ಪ್ರೆಸ್ ಮೀಟ್ ಅಲ್ಲಿ ನಿರ್ಮಾಪಕರು ಹೇಳ್ತಾ ಇದ್ರು, ನಮ್ಮ ಸಿನಿಮಾವಾಗಿ ಒಂದಷ್ಟು ಜನ ಕಾಯ್ತಾ ಇದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಹಾಕೋಕ್ಕೋಸ್ಕರ ಒಂದು ವಾಟ್ಸ್ಆಪ್ ಗ್ರೂಪ್ನ ಮಾಡಿದ್ದಾರೆ ಅನ್ನೋದು. ಏನ್ ಹೇಳ್ತೀರಾ ಅದಕ್ಕೆ? ಆ ರೀತಿ ನಡೀತಾ ಇದೆ, ಇವತ್ತು ಸಿನಿಮಾ ಕೂಡ ರಿಲೀಸ್ ಆಗಿದೆ. ಅದನ್ನೇ ಹೇಳ್ತಾ ಇದ್ರು ನಮ್ಮೆಲ್ಲ ಲವ್ ಜಾಸ್ತಿ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಜೊತೆ. ಪಾಪ ಅವ್ರಿಗೆ ಅದು ಉಕ್ಕಿ ಹರಿತಾ ಇದೆ. ಅದಕ್ಕೇನೆ ಇವತ್ತು ನಮ್ದು 2 ಶೋ ಬೇರೆ ಕ್ಯಾನ್ಸಲ್ ಬೇರೆ ಮಾಡಿಸಿದ್ರು. ಒಳ್ಳೇದಾಗ್ಲಿ ಅವ್ರಿಗೆ. ಆದಷ್ಟು ಬೇಗ ಅದಕ್ಕೆ ನಾವು ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಾವು ತೋರಿಸ್ತೀವಿ. ಓಕೆ ಸರ್. ಯಾಕೆ ತಡ ಆಯ್ತು? ಅದೇ ಹೇಳೋಣ ಸರ್, ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟಿದ್ದಾರೆ ನಮ್ಮ ಮೇಲೆ, ಜೀರ್ಣಿಸ್ಕೊಳಕ್ಕಾಗಲ್ಲ ಅಂತ. ಅದಕ್ಕೆ ಅವ್ರ ಲವ್ ಎಷ್ಟು ಜಾಸ್ತಿ ನಾವು ತೋರಿಸ್ತೀವಿ. ಸರ್, ಎಲ್ಲ ಒಂದ್ ಕಡೆ ಕನ್ನಡ ಚಿತ್ರರಂಗದಲ್ಲಿ ಪೈರಸಿ ಅನ್ನೋದ್ರಿಂದ ಸಿನಿಮಾಗಳು ಸೋಲ್ತಾ ಇದೆ. ಈ ಸಿನಿಮಾಗೆ ಯಾವ ತರ ಆಕ್ಷನ್ ತಗೊಂಡಿದ್ದಾರೆ ಪೈರಸಿ? ಖಂಡಿತವಾಗ್ಲು ಸರ್, ಪ್ರೊಡಕ್ಷನ್ ಹೌಸಿಂದ ಯಾವ್ದೇ ರೀತಿ ಕ್ರಮ ತಗೊಬೇಕು ಅದನ್ನ ನೀಟಾಗಿ ಆಂಟಿ ಪೈರಸಿ ಟೀಮ್ ಪ್ರತಿಯೊಂದು ಆಲ್ರೆಡಿ ಇದು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಪೈರಸಿ ಮಾಡೋಕ್ಕೆ. ಸೊ ಅದಕ್ಕೆ ಆದಂಥ ಒಂದು ವ್ಯವಸ್ಥೆ ನೀಟಾಗಿ ಪ್ಲಾನ್ ಮಾಡಿದ್ದಾರೆ ಸರ್. ಧನ್ವೀರ್ ಅವರ 4 ಸಿನಿಮಾಗಳು ಬಂದರೂ ಕೂಡ ಈ ಸಿನಿಮಾ ಒಂದು ಸೂಪರ್ ಹಿಟ್ ಕೊಡುತ್ತೆ ಅನ್ನುವಂಥ ಮಾತು ಒಂದಷ್ಟು ಜನ ಅಲ್ಲಿ ಬಂದಿರೋ ರಿವ್ಯೂ ಬಂದ್ಬಿಟ್ಟು ಖಂಡಿತ ಅದೇ ಖುಷಿ ಆಗ್ತಿರೋದು ಮೇಡಮ್. ಇಷ್ಟೆಲ್ಲ ಅಡೆತಡೆಗಳು ಇದ್ರ ಮಧ್ಯೆನೂ ಜನ ಈ ಮಾತು ಹೇಳ್ತಾರೆ, ಅದೇ ಖುಷಿ ಆಗ್ತಿರೋದು. ಅವ್ರು ಯಾವತ್ತೂ ಚೇರಣೆ. ಓಕೆ. ಈ ಸಿನಿಮಾ ನೋಡಿದಾಗ ಸಿಮಿಲರ್ ಇದ್ದಾರೆ ಅಂತ ಹೇಳಿ ಯಾರೇ ಆಡಿಯನ್ಸ್ ಹೇಳ್ತಾ ಇದ್ದಾರೆ. ಆ ಸಸ್ಪೆನ್ಸ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೇ ಸರ್, ಅದೇನೇ ಸಿನಿಮಾದ ಮಜಾ ಇರೋದು. ನಮ್ಗೆ ಯಾರು ಇಲ್ಲಿವರೆಗೂ ಬಿಟ್ಕೊಟ್ಟಿರ್ಲಿಲ್ವಲ್ಲ ನಾವು ಅದನ್ನ. ಸೊ ಅದೇ ಖುಷಿ. ಅದನ್ನೇ ಜನ ಎಕ್ಸ್ಪೆಕ್ಟ್ ಏನೋ ಒಂದು ವಿಭಿನ್ನತೆ ಕೊಡಬೇಕಿತ್ತಲ್ಲ. ಎಲ್ಲ ರೊಟೀನ್ ಆಗಿತ್ತು ಸಿನಿಮಾಸು. ನಾನು ಅದನ್ನೇ ಹೇಳ್ತೀನಿ, ಪ್ರತಿಯೊಂದು ಸೀನ್ಸ್ ಪ್ರತಿಯೊಂದು ಇದನ್ನು ಸೀಟೆಟ್ ಮೂಮೆಂಟ್ಸ್ ಇರುತ್ತೆ ನಮ್ಮ ಸಿನಿಮಾ. ಅದೇ ರೀತಿ ಜನ ನಾವು ಎಲ್ಲೆಲ್ಲಿ ರಿಯಾಕ್ಟ್ ಮಾಡ್ತಾರೆ ಅನ್ಕೊಳ್ಳೋದು ಅದೇ ರೀತಿ. ಧನ್ವೀರ್ ಅವ್ರನ್ನ ಈ ಹಿಂದೆ ರಿಲೀಸ್ ಆಗಿರುವಂತಹ ಸಿನಿಮಾಗಳಲ್ಲಿ ಎಲ್ಲೂ ಕೂಡ ರೊಮ್ಯಾಂಟಿಕ್ ಲುಕ್ ಕಾಣಿಸ್ಕೊಂಡಿಲ್ಲ. ರೊಮ್ಯಾಂಟಿಕ್ ಸಾಂಗ್ ಬಂದಾಗ ಇಡೀ ನೀವು ಇಂಟರ್ವ್ಯೂ ಹೇಳಿ ಅಂತ ತಲೆ ತುಂಬಿಟ್ಟಿದ್ದಾರೆ. ಅವ್ರಿಗೆ ಇನ್ನೇನು ವಿಸಿಲ್ ಹೊಡೆದ್ರೆ ಏನ್ ಮಾಡ್ತಾರೆ? ಏನ್ ಮಾಮೂಲಿ ಮಾಡ್ದಂಗೆ ನಾನು ಮಾಡಿದ್ದೀನಿ ಸರ್. ಏನು ಮಾಡಕ್ಕೆ ಖುಷಿ ಇದೆ ಸರ್. ಒಳ್ಳೆ ನೀಟಾಗಿ ಕಂಪೋಸ್ ಮಾಡೋಣ, ಭೂಷಣ್ ಮಾಸ್ಟರ್ ಕಂಪೋಸ್ ಮಾಡಿದ್ರು. ಜನ ರಿಯಾಕ್ಟ್ ಅದೇ ಹೇಳಿದ್ರೆ ಪ್ರತಿಯೊಂದು ಸೀನ್ ಪ್ರತಿಯೊಂದು ಸಾಂಗ್ ಜನ ರಿಯಾಕ್ಟ್ ಮಾಡಿದ್ರೆ ತುಂಬಾ ಖುಷಿ. 4 ಸಿನಿಮಾಗಳಲ್ಲೂ ಕೂಡ ಅಷ್ಟೇ ಫ್ಯಾನ್ಸ್ ಶಿಲೆ ಚಪ್ಪಾಳೆ ಕೇಳಿದಂಗೆ. ಅದಕ್ಕೆ ಅಲ್ವಾ ಮೇಡಮ್, ಒಬ್ಬ ಕಲಾವಿದ್ರು ಎಕ್ಸ್ಪೆಕ್ಟ್ ಮಾಡೋದು. ಅದ್ಬಿಟ್ಟು ನಾವು ಏನೂ ಕೇಳಲ್ಲ. ಒಂದು ಶಿಲ್ಲೆ ಒಂದು ಚಪ್ಪಾಳೆನೇ ನಮಗೆ ಮುಂದಕ್ಕೆ ಹೋಗೋಕೆ ಒಂದು ಧೈರ್ಯ, ಒಂದು ಅದು ನಮಗೆ ಗ್ರಿಪ್ ಆಗಿರ್ತದೆ. ಥ್ಯಾಂಕ್ ಯು ಸೊ ಮಚ್. ಸಿಕ್ಕಾಪಟ್ಟೆ ಖುಷಿ ಇದೆ. ನಾನು ನಿಮ್ಗೆಲ್ಲರ ಜೊತೆ ಮೊದಲನೇ ಸರಿ ಸಿನಿಮಾ ನೋಡಿದ್ದು. ತುಂಬಾ ಖುಷಿ ಆಯ್ತು ನನಗೆ ನೀವೆಲ್ಲ ಕೇಳಿದ ಕ್ವೆಶನ್ಸೇ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು. ಪ್ರತಿ ಸಲ ಹೇಗನ್ಸ್ತು ಇದೇಗನ್ಸ್ತು ಅಂತ ಕೇಳೋದ್ ಬಿಟ್ಟು ನೀವು ಎಲ್ಲರೂ ಈ ತರ ಇಷ್ಟಪಡ್ತಾ ಇದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ, ವಿಲನ್ ಸರ್ಪ್ರೈಸಿಂಗ್ ಆಗಿತ್ತು ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನೀವೇ ಪಾಸಿಟಿವ್ ಆಗಿ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ. ಸೊ ನನ್ಗೆ ಅದು ಇನ್ನೂ ಜಾಸ್ತಿ ಖುಷಿ ಕೊಡ್ತಾ ಇದೆ. ಒಂದು ವೆರಿ ವೆರಿ ಯುನೀಕ್ ಸಬ್ಜೆಕ್ಟ್ ಜೊತೆ ಬರ್ತಿದೀವಿ ಅಂತ ಹೇಳಿದ್ವಿ. ಐ ಥಿಂಕ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇಡೀ ಟೀಮ್. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಟು ಬಿ ಅ ಪಾರ್ಟ್ ಆಫ್ ಹಯಗ್ರೀವ. ಓಕೆ. ನೀವು ಯಾವಾಗಲೂ ಹೇಳ್ತಾ ಇದ್ರಿ ಏನಂತಂದ್ರೆ ಈ ರೀತಿ ಕ್ಯಾರೆಕ್ಟರ್ ನನಗೆ ಫಸ್ಟ್ ಟೈಮ್ ಮಾಡಿ ಜನರು ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ ನಿಮ್ಮ ಕ್ಯಾರೆಕ್ಟರ್ನ. ಹೌದು, ಅಂದ್ರೆ ಖುಷಿ ಆಗುತ್ತಲ್ವಾ. ಫಸ್ಟ್ ಟೈಮ್ ಡಾಕ್ಟರ್ ಕಾಣಿಸ್ಕೊಂಡಿದ್ದು, ಫಸ್ಟ್ ಟೈಮ್ ಅವ್ರು ಹೇಳ್ದಾಗೆ ಸಾಂಗ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಸೊ ಎಲ್ಲದಕ್ಕೂ ಅಷ್ಟು ಜನ ಚಪ್ಪಾಳೆ ವಿಸಿಲ್ಸ್ ಎಲ್ಲ ಕೊಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಒಬ್ಬ ಆಕ್ಷನ್ ಹೀರೋಗೆ ಹೀರೋಯಿನ್ ಇದ್ರೆ ಬರೀ ಮರ ಸುತ್ತ ಕ್ಯಾರೆಕ್ಟರ್ ಅಂತ ನಾನೇ ಕೇಳಿದೆ. ನಿಮ್ಗೆ ಅನಿಸ್ತಾ? ಇವಾಗ ನೀವ್ ಹೇಳ್ಬೇಕು. ನಿಮಗೆ ಆಡಿಯನ್ಸ್ ಆದಾಗ ಏನ್ ಅನಿಸ್ತು? ನಂಗೆ ಡೆಫಿನೆಟ್ಲಿ ಅನ್ಸ್ಲಿಲ್ಲ ಸರ್. ನೀವೆಲ್ಲ ನೋಡಿದಿರಲ್ಲ, ನೀವ್ ಹೇಳ್ಬೇಕು ಇವಾಗ ಹಂಗಿತ್ತ ಕ್ಯಾರೆಕ್ಟರ್ ಅಂತ.
ಮೇಡಮ್ ಅವರೇಜ್ ಫಿಗರ್ ಅಂತ ಹೇಳ್ಬಿಟ್ಟು ಧನ್ವೀರ್ ಸರ್ ಹೇಳಿದಾಗ ಸರ್ ನನಗೆ ಹೇಳಿಲ್ಲ ಸರ್, ಐಶ್ವರ್ಯಾಗೆ ಹೇಳಿದ್ದು. ಅಲ್ಲ ಅವರೇಜ್ ಫಿಗರ್ ಅಲ್ಲಲ್ಲ Average ಆಗಿದ್ಯಾ ಅಂತ ಒಂದು dialogue ಇದೆ. ಪ್ರತಿಯೊಂದು ಹುಡುಗಿನೂ ಅನ್ಕೋತಾರೆ ಹುಡುಗಿನ ಅವಮಾನ ಮಾಡಿರೋ ಮದುವೆ ಆಗ್ಬಿಟ್ಟು ನಾನು ಅವಮಾನ ಮಾಡ್ತಲೇ ಇರ್ಬೇಕು ಲೈಫ್ ಪೂರ್ತಿ ಅಂತ. ನಿಮ್ದು ಅದೇ ತರ ನೀವು ಕತೆ ಫಸ್ಟ್ ಶೋ ಇನ್ನ ಆಗಿದೆ, ಕತೆ ಅಂತ ಇದ್ದೀರಾ, ಜನಕ್ಕೆ ಸ್ವಲ್ಪ ಕ್ಯೂರಿಯಾಸಿಟಿ ಬಿಡಿ. ಬಟ್ ಖುಷಿ ಆಗುತ್ತೆ ತುಂಬಾ. ನೀವು ಎಲ್ಲರೂ ಒಂದೊಂದು ಚಿಕ್ಕ ಚಿಕ್ಕ ಸೀನ್ ಕೂಡ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ. ಸೊ ಅದೇ ಹೇಳುತ್ತೆ ನಿಮ್ಗೆಲ್ರಿಗೂ ಎಷ್ಟು ಇಷ್ಟ ಆಗಿದೆ ಅಂದ್ಬಿಟ್ಟು. ಸೊ ಐ ಆಮ್ ವೆರಿ ಹ್ಯಾಪಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಹೈಗ್ರೀವ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಎಲ್ಲ ಕಡೆ. ಇದೇ ರೀತಿ ಪ್ರೀತಿ ಕೊಡಿ, ಸಪೋರ್ಟ್ ಮಾಡಿ ಅಂತ. ಸರಿ, ಇಬ್ಬರಿಗೂ ಕ್ವಶನ್ ಇದೆ. ನಾವು ಈ ಸೀನ್ ಬಗ್ಗೆ ಮಾತಾಡ್ತಿದ್ದೀವಿ ಕಾರಣ ಡೈರೆಕ್ಟ್ ಆಗಿದ್ದಾರೆ, ಯಾಕಂದ್ರೆ ಅವ್ರು ಅಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಈ ಸೀನ್ ಬಗ್ಗೆನಾ? ಪಾಪ ಅವ್ರಿಗೆ ನೆಕ್ಸ್ಟ್ ಮದುವೆ ಆಯ್ತವ್ರಲ್ಲ ಸರ್, ಅದಕ್ಕೆ ಎಲ್ಲ ನೀಟಾಗಿ ಅವ್ರು ವಿಜುವಲೈಸೇಷನ್ ಮಾಡಿ ನಮ್ಮಿಬ್ರ ಮೇಲೆ ತಿರ್ಸ್ಕೊಂಡವ್ರು ಅಷ್ಟೇ. ಇಲ್ಲ ಆಕ್ಚುಲಿ ಆ ಕತೆ ಕಂಟೆಂಟ್ ತುಂಬಾ ಅದ್ಭುತವಾಗಿ ಮಾಡಿದ್ರು. ಅದಕ್ಕೆ ತಕ್ಕಂತೆ ಅದಕ್ಕೆ ಏನ್ ಕೊಡಬೇಕಿತ್ತು ನ್ಯಾಯ ಒದಗಿಸಿರೋದು ನಮ್ಮ ಮಂಜು ಸರ್. ಅವರಿಂದ ಇಬ್ಬರಿಂದ ಸೇರಿ ಇವತ್ತು ಮಾಡಿದ್ರು ಹೈಗ್ರೀವನ. ಸಿನಿಮಾ ನೋಡಿರುವಂತಹ ಪ್ರತಿಯೊಬ್ಬ ವೀಕ್ಷಕರು ಹೇಳ್ತಾ ಇರುವಂತ ಒಂದು ಮಾತು ಅಂತಂದ್ರೆ ಫ್ರೆಶರ್ ಡೈರೆಕ್ಟರ್ ಆಗಿಲ್ಲ, ಸಾಕಷ್ಟು ವರ್ಕ್ ಮಾಡಿ ಬಂದಿರುವಂತದ್ದು. ಅವರ ಒಂದು ಡೈರೆಕ್ಷನ್ಗೆ ಏನ್ ಹೇಳ್ತಾರೆ? ಡೈರೆಕ್ಷನ್ ಪ್ರತಿಯೊಂದು ಎಲ್ಲ ಸೂಪರು, ಸ್ವಲ್ಪ ತಿಕ್ಲು ಅಷ್ಟೇ, ಏನಿಲ್ಲ, ಸಕ್ಕದಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ನೀಟಾಗಿ ಹೇಳಿ ಬಣಿ ಮಾಡ್ತಾರೆ, ಸಕ್ಕದಾಗಿ ಮಾಡ್ತಾರೆ. ಅದರಲ್ಲಿ